ಜಮಖಂಡಿ ವಿಭಾಗ ಮಟ್ಟದ ಜಿನಭಜನಾ ಸ್ಪರ್ಧೆಯ ಸವಿನೋಟವನ್ನು ನೋಡೋಣ. ಭಾರತೀಯ ಜೈನ್ ಮಿಲನ್ ವಲಯ 8ರ ಜಿನಭಜನಾ ಸ್ಪರ್ಧೆ ಶ್ರೀ 1008 ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರ ಸಭಾಭವನದಲ್ಲಿ ನಡೆಯಿತು. ಭಾರತೀಯ ಜೈನ್ ಮಿಲನ್ ವಲಯ 8ರ ಜಮಖಂಡಿ ವಿಭಾಗ ಮಟ್ಟದ ಜಿನಭಜನೆ ಸೀಸನ್ 8ರ ಉದ್ಘಾಟನೆಯನ್ನ ಸಿದ್ದರಾಜ್ ಪೂಜಾರಿಯವರು ನೆರವೇರಿಸಿ ಉದ್ಘಾಟನಾ ಭಾಷಣವನ್ನ ಮಾಡಿದರು. ಅಧ್ಯಕ್ಷತೆಯನ್ನ ವಿ ಜೀವಂದರ್ ಕುಮಾರ್ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವೀರ್ ಅಶೋಕ್ ಬಾಳಿಕಾಯ್, ಕಾರ್ಯದರ್ಶಿಗಳು ಭಾರತೀಯ ಜೈನ್ ಮಿಲನ್ ವಲಯ 8 ಧಾರವಾಡ, ಆದಿನಾಥ್ ನರಸ್ಗೊಂಡ್ ಅಬಕಾರಿ ನಿರೀಕ್ಷಕರು ಜಮಖಂಡಿ, ದಯಾನಂದ್ ಶಿರ್ಗಾರ್ ಅಧ್ಯಕ್ಷರು, ಪಾರ್ಶ್ವನಾಥ್ ಯೂತ್ ಕಮಿಟಿ ಜಮಖಂಡಿ, ಬಿಪಿ ಪರಮ್ಗೊಂಡ್, ಓಸ್ವಾಲ್ ರವರು ವಹಿಸಿದ್ದರು. ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ಮಹಾವೀರ್ ಶಹಾಪುರ್ ಅವರು ನೆರವೇರಿಸಿದರು. ಧೀರಜ್ ಜೈನ್, ಸಿದ್ದರಾಜ್ ಪೂಜಾರಿ, ನಮಿತಾ ಪರಮಾಜ್ರವರು ಜಿನಭಜನಾ ಸ್ಪರ್ಧೆಯ ತೀರ್ಪುಗಾರರಾಗಿದ್ದರು. ಹಲವಾರು ತಂಡಗಳು ಕೂಡ ಭಾಗವಹಿಸಿದ್ದವು. ಮಹಿಮೆ ಕೊಂಡಾಡುವೆನು ಬ್ರಹ್ಮಾಂಡದೊಡೆಯನೇ, ನೆಮ್ಮದಿಯ ನೀಡನಗೆ ಬ್ರಹ್ಮಾಂಡದೊಡೆಯನೇ, ನೆಮ್ಮದಿಯ ನೀಡನಗೆ. ಮಹಿಮೆ ಕೊಂಡಾಡುವೆನು ಬ್ರಹ್ಮಾಂಡದೊಡೆಯನೇ, ನೆಮ್ಮದಿಯ ನೀಡನಗೆ. ಅದೇ ರೀತಿ ಸಂಜೆಯ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ವಿ ಜೀವಂದರ್ ಕುಮಾರ್ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಬಿಪಿ ನ್ಯಾಮಗೌಡ್ರವರು ಭಾಷಣವನ್ನ ಮಾಡಿದರು. ಪ್ರಶಾಂತ್ ಉಪಾಧ್ಯಾಯ್, ನೇಮಿನಾಥ್ ನರಸ್ಗೊಂಡ್, ಸುಶೀಲ್ ಕುಮಾರ್ ಬೆಳಗಲಿ ಅತಿಥಿಗಳಾಗಿ ಆಗಮಿಸಿದ್ದರು. ಯಶಸ್ಸಿನ ಮೆಟ್ಟಿಲುಗಳನ್ನ ಏರಿ ಜಿನಭಜನಾ ಕಾರ್ಯಕ್ರಮವು ಸಂಪನ್ನಗೊಂಡಿತು. ಕಳೆದ 8 ವರ್ಷಗಳಿಂದ ನಾವು ಈ ಜಿನಭಜನಾ ಕಾರ್ಯಕ್ರಮದಲ್ಲಿ ವಿಭಾಗ ಮಟ್ಟದಲ್ಲಿ ಹಾಗೂ ವಲಯ ಮಟ್ಟದಲ್ಲಿ ಭಾಗವಹಿಸ್ತಾ ಇದ್ದರೂ ಕೂಡ ಮೊದಲಿಗೆ ಇವತ್ತು ಮಿತ್ರರಾದ ನ್ಯಾಮಗೌಡರಿಂದ ಭಜನೆಯ ನಿಜವಾದ ಅರ್ಥವನ್ನು ತಿಳಿಯುವಂತಾಯಿತು. ಏನೇ ಇದ್ದರೂ ಸಾಧ್ಯವಾದಷ್ಟು ಮಟ್ಟಿಗೆ ವೈಯಕ್ತಿಕವಾಗಿ ಕಾಲ ಬದಲಾದಂತೆ ಸ್ವಲ್ಪ ಮಟ್ಟಿಗೆ ಇದು ಬದಲಾವಣೆ ಸಹಜ, ಈ ಪ್ರಕ್ರಿಯೆ ಸಹಜ. ಇದನ್ನು ನೀವು ಮನದಲ್ಲಿ ಇಟ್ಟುಕೊಂಡು ಮುಂದಿನ ನಿಮ್ಮ ತಯಾರಿಯ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದಕ್ಕೆ ಬರ್ತೀರಿ, ಮುಂದಕ್ಕೆ ನಮ್ಮ ಜೊತೆ ಪಯಣಿಸ್ತೀರಿ ಅಂತ ಹೇಳಿ ನಾನು ಆಶಿಸುತ್ತಾ, ನಶಿಸಿ ಹೋಗುತ್ತಿರುವಂಥ ಭಜನೆ ಏನು ಇದೆ, ಸಂಸ್ಕಾರ, ಭಜನಾ ಸಂಸ್ಕಾರ ಏನಿದೆ, ಅದನ್ನು ಮತ್ತೆ ಉಳಿಸಿ ಬೆಳೆಸೋಣ ಅಂತೇಳಿ ಹಾರೈಸುತ್ತಾ ಇಲ್ಲಿ ಬಂದು ಒಂದೆರಡು ಮಾತುಗಳನ್ನು ಆಡುವ ಅವಕಾಶ ಕೊಟ್ಟದ್ದಕ್ಕಾಗಿ ಮಾವೀರರಿಗೆ, ಅಂದರೆ ಸಂಯೋಜಕರಿಗೆ ಮತ್ತು ಊರಿನ ಎಲ್ಲ ಜೈನ ಬಾಂಧವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.